ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರೇ. ಬೆಳಗ್ಗೆ ಏನಪ್ಪ ಇದು ಅಂತೀರಾ? ನೈಟ್ ಮಕಾನ ತೊಗೊಂಬಂದಿದ್ದೆ, ಮಕ್ಳಿಗೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಡೋಣ ಅಂಥೇಳಿ. ಇದೇನೆಂದರೆ ನಾಷ್ಟಕ್ಕೆ ರೆಡಿ ಮಾಡಿದ್ದೀನಿ. ಬೆಲ್ಲ, ಹೆಸ್ರು ಕಾಳು ಮತ್ತು ಕಾಯಿ ತುರಿ. ನಮ್ಮ ಯಜಮಾನ್ರು ಊರ್ ಸೈಡ್ ಜಾಸ್ತಿ ತಿಂತಾರೆ ನಾಷ್ಟಕ್ಕೇ. ನಾನು ಒಂದು ಸ್ವಲ್ಪ ಇವತ್ತು ಬೇಳೆ ರಸಂ ಮಾಡಿ ಅನ್ನ ಮಾಡೋಣ ಅಂಥೇಳಿ, ಅದ್ರ ಜೊತೆಗೆ ಇದು ಇರಲಿ ಅಂತೇಳಿ ಮಾಡಿದೆ. ಸಿಂಪಲ್ ರೆಸಿಪಿ, ಇದೇನು ಜಾಸ್ತಿ ಐಟಮ್ ಏನು ಬೇಕಿಲ್ಲ. ಜೀರಿಗೆ, ಮೆಣಸು ಒಂದಿಷ್ಟು ಪುಡಿ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ಹಾಕೊಂಡು ಪುಡಿ ಮಾಡಿಕೊಂಡು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಬೇಳೆನೂ ಬೇಯಿಸ್ಕೊಂಡಿದ್ದೆ. ಸಿಂಪಲ್ ಆಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇದು ಈ ಫಂಕ್ಷನಲ್ಲಿ ಎಲ್ಲ ಕೊಡ್ತಾರಲ್ಲ, ಸಾಂಬಾರು ರಸಮ್ ಆ ಥರ ಟೇಸ್ಟ್ ಚೆನ್ನಾಗಿರುತ್ತೆ. ಅನ್ನಕ್ಕೆ ಒಳ್ಳೆ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವು ಎಲ್ಲ ಹಾಕೊಂಡು ಕೊತ್ತಂಬರಿ ಎಲ್ಲ ಹಾಕೊಂಡು ಕುಟ್ಕೊಂಡ್ರೆ ಓಡಾಡಕ್ಲು ತೀರಾ ನುಣ್ಣಗಿರಬಾರ್ದು. ಹಿಂಗೆ ಓಡಾಡಕ್ಲು. ಬೇಳೆನೂ ಒಂದು ಸೈಡ್ ಬೆಂದಿತ್ತು. ಈ ಥರ ನೀಟಾಗಿ ಮಸ್ಕೊಂಬಿಟ್ಟು ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕಬೇಕು. ನಮ್ಮನೇಲಿ ಒಣಮೆಣ್ಸಿನ್ಕಾಯಿ ಖಾಲಿ ಆಗಿದ್ವು ಅಂದ್ಬಿಟ್ಟು ಹಸಿರು ಮೆಣ್ಸಿನ್ಕಾಯಿನೇ ತಗೊಂಡೆ. ಒಂದೇ ಒಂದು ಟೊಮೊಟೊ ತಗೊಂಡೆ. ಒಂದು ಟೊಮೊಟೊ ಬೇಯಿಸ್ಕೊಂಡಿದ್ದೆ, ಒಂದು ಟೊಮೊಟೊ ಹೆಚ್ಕೊಂಡು ಒಗ್ಗರಣೆ ಮಾಡ್ಕೊತಿದ್ದೀನಿ. ಚೆನ್ನಾಗಿರುತ್ತೆ ಇದು. ಅವಸರದಿಂದ ಎಲ್ಲರ ಊರಿಂದ ಬಂದಿರ್ತೀವಿ, ಕೆಲಸದಿಂದ ಬಂದು ಅಯ್ಯೋ ಅಡುಗೆ ಏನಪ್ಪ ಮಾಡೋದು ಅಂದವ್ರಿಗೆ ಇದು ಆರಾಮಾಗಿ, ಬ್ಯಾಚುಲರ್ಸ್ ಇವ್ರಿಗೆಲ್ಲ ಆರಾಮಾಗಿರುತ್ತೆ. ಚಿಕ್ಕದಾಗಿ 5 ನಿಮಿಷ 10 ನಿಮಿಷದಲ್ಲಿ ಆಗೋ ರೆಸಿಪಿ ಇದು. ಒಂದು ಚಿಕ್ಕದಾಗಿ ಶುಂಠಿನೂ ಹಾಕ್ಕೊಂಡೆ, ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಟ್ಟು ಒಗ್ಗರಣೆ, ಅದು ಕುಟ್ಟಿರ್ತೀನಲ್ಲ ಮಸಾಲೆ, ಅದು ಜೀರಿಗೆ, ಸಾಸಿವೆ, ಹಸಿರು ಮೆಣ್ಸಿನ್ಕಾಯಿ, ಇದು ಬೆಳ್ಳುಳ್ಳಿ ಎಲ್ಲ ಕುಟ್ಟಿರ್ತೀನಲ್ಲ, ಅದು ಒಗ್ಗರಣೆ ಕೊಟ್ಟರೆ ಸಾಕು. ಸ್ಮೆಲ್ಲು ಅದೊಂದು ಒಗ್ಗರಣೆ ಮಾಡಿದ್ರೆ ಸಾಕು, ಘಮ ಘಮ ಅಂತ ಇರುತ್ತೆ ಮನೆಯೆಲ್ಲ. ರಸಮ್ಗೆ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಅದಕ್ಕೇ ಒಂದಿಷ್ಟು ದಪ್ಪ ಹುಣಸೆಹಣ್ಣು ಹಾಕ್ಕೊಂಡೆ. ಹುಣಸೆಹಣ್ಣು ಒಂದು ಹುಳಿ ನಾವು ಎಷ್ಟು ತಿಂತೀವೋ ಅಷ್ಟು, ಸಾಂಬಾರು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ. ಚೆನ್ನಾಗಿರುತ್ತೆ, ಹುಳಿಯಾಗಿ ಖಾರವಾಗಿ, ಒಂಥರ ಜೀರಿಗೆ ಸಾಸಿವೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಟೇಸ್ಟು. ರಸಮು ಆಯಿತು. ಇನ್ನೇನು ನಾಷ್ಟಕ್ಕಿನ್ನೇ ಅದು ರೆಡಿ ಮಾಡಿದ್ದೆ. ಮಕ್ಕಳಿಗೆಲ್ಲ ನಾಷ್ಟ ಹಾಕ್ಕೊಟ್ಟೆ, ತಿಂದರು. ಒಂದು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಬ್ಯಾಂಕ್ ಕೆಲಸ ಇತ್ತು, ಹೋದೆ ಬ್ಯಾಂಕಿಗೆ ಅಂತೇಳಿ. ನಾನು ನಮ್ಮ ಯಜಮಾನ್ರು ಹೋದರು. 5 ನಿಮಿಷ ಆಗೋ ಕೆಲಸ 1 ಗಂಟೆಗೆ ಹೋದಾರ. ನಾವು 3:15 ತನಕ ಮಾಡಿದ್ದಾರೆ, ಊಟಕ್ಕೆ ಹೋಗಿದ್ದಾರೆ ಅಂದ್ಬಿಟ್ಟು. ಸರಿ, ಅಲ್ಲಿಂದ ಬಂದು ನಮ್ಮ ಮನೆಯವ್ರು ನೇರ್ಲೆಹಣ್ಣು ತೊಗೊಂಡು ತಿಂದರು. ರೇಷನ್ ತೊಗೊಂಬಂದಿದ್ದೆ, ರೇಷನ್ ಎಲ್ಲ ಇದು ಮಾಡಿದೆ. ಊರಿಂದ ಅಕ್ಕ ಬರ್ತಾಯಿದ್ದೀವಿ ಅಂತ ಫೋನ್ ಮಾಡಿದ್ರು. ಸರಿ ಆಯಿತು, ಚಿಕನ್ನೇ ಮಾಡಿಬಿಡೋಣ ಬರೋಷ್ಟೊತ್ತಿಗೆ ಅಂತೇಳಿ ಚಿಕನ್ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೆ. ಈ ಬ್ಯಾಂಕ್ ಕೆಲಸ ಮಾತ್ರ 5 ನಿಮಿಷ 10 ನಿಮಿಷ ಅಂತ ಹೋಗಲೇಬಾರ್ದು. 1 ಸೆಕೆಂಡ್ ಆಗೋ ಕೆಲಸನ ಅವ್ರು ಎಷ್ಟು, ನಾವು 1 ಗಂಟೆಗೆ ಹೋಗಿ ಕಾದರು, ಒಂದು ಕಾಲಾದರೂ ಕಾದರು, 1 ಕಾಲಿಗೆ ಹೋಗಿ ಕಾದರು. ನಾವು 3:15 ತನಕ ಎನ್ಸಿದ್ದಾರೆ ನಮ್ಮನ್ನು. ಮೇಡಮ್ ಸರ್ವರ್ ಪ್ರಾಬ್ಲಮ್ಮು, ಲ್ಯಾಪ್ಟಾಪು ಸ್ವಲ್ಪ ಪ್ರಾಬ್ಲಮ್ ಆಗೈತೆ, ಅದು ಇದು ಅಂತ ಏನೇನೋ ರೀಸನ್ ಕೊಡ್ತಾರೆ. ಏನಿಲ್ಲ, ಒಂದು ಪಾಸ್ಬುಕ್ ತರೋಕ್ಕಂತ ಹೋಗಿದ್ದೆ ಅಷ್ಟೇ. ಚಿಕನ್ ಸಾರಿಗೆಲ್ಲ ರೆಡಿ ಮಾಡಿಕೊಂಡೆ. ಅಯ್ಯೋ ಏನೇನೋ ರೀಸನ್ ಕೊಡ್ತಾರೆ ಅವರು. ಹಾಗಾಗಿ ತೊಗೊಂಬಂದು ಇನ್ನೇನು ಚಿಕನ್ ಸಾಂಬಾರು ಮಾಡೋಣ ಬರೋಷ್ಟೊತ್ತಿಗೆ ಅಂತೇಳಿ ಬರ್ತಾಯಿದ್ದೆ. ಬಂದಾಗ ಅಡುಗೆ ಮಾಡ್ಕೊಂಡು ಕುತ್ಕೊಂಡ್ರೆ ಮಾತಾಡೋಕ್ಕೆಲ್ಲ ಆಗಲ್ಲ ಅಂದ್ಬಿಟ್ಟು ಬೇಗ ಮುಗಿಸ್ಬಿಡೋಣ ಅಂತೇಳಿ ಚಿಕನ್ ಸಾಂಬಾರು ಆಗ್ತಾಯಿತ್ತು. ಬಂದ ತಕ್ಷಣ ರೈಸು ಮಾಡಿದ್ದೆ, ಚಿಕನ್ ಸಾಂಬಾರು ರೆಡಿ ಆಯಿತು. ಇನ್ನೇನು ಬಂದ ತಕ್ಷಣ ಬ್ಯಾಟಿಂಗ್ ಮಾಡೋದು. ಮಳೆ ಬರ್ತಾ ಇದೆಯಂತೆ, ಅವ್ರು ಮಳೇಲಿ ಸಿಗಾಕೊಂಡಿದ್ದಾರೆ. ಹಂಗಾಗಿ ಬಿಸಿ ಅಡುಗೆ ಆಗಿದ್ರೆ ಊಟ ಮಾಡ್ತಾರೆ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕು, ಕಮೆಂಟು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಧನ್ಯವಾದ.